ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಕ್ರಿಶ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಾವು ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ದೇವರ ಹರಕೆ ಇತ್ತು ತೀರಿಸ್ಬೇಕು ಅಂತ ಅಂದ್ಬಿಟ್ಟು ಮದ್ದೂರ ಹತ್ರ ಬಂದು ನಮ್ಮ ಊರು, ಅಲ್ಲಿ ಹೋಗೋಣ. ಅಲ್ಲಿ ಅತ್ತೆ ಮಾವ, ಅಪ್ಪ ಅಮ್ಮ, ಅಕ್ಕ ತಂಗಿ, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಎಲ್ಲ ಬರ್ತಾರೆ. ಅಲ್ಲಿ ಹೋಗಿ ದೇವರ ಹರಕೆ ತೀರಿಸಿ ಬರೋಣ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಭಾನುವಾರದ ಬ್ಲಾಗ್. ಬೆಳಗ್ಗೆ ಬೇಗ ಎದ್ದು ಎಲ್ಲ ಸ್ನಾನ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬೇಗ ಪೂಜೆ ಮಾಡಿದ್ವಿ. ಎಷ್ಟೇ ಬೇಗ ಎದ್ದು ಪೂಜೆ ಮಾಡಿದ್ರೂ ಅಷ್ಟೇ ಆಗೋಯ್ತು. 5:30 ಆಗೋಯ್ತು. 5:15 ಆಯಿತು, ಹೊರಟ್ವಿ. ಫುಲ್ ಕತ್ಲೆ ಇದೆ. ಇನ್ನೂ 5:30ಗೆ ಫುಲ್ ಕತ್ಲೆ ಇತ್ತು. ನನ್ನ ಮಗ ನೋಡಿ ಹಾಯ್ ಮಾಡ್ತಾಯಿದ್ದಾನೆ. ಫುಲ್ಲು ಅವನು ಫ್ರೆಂಡ್ ಸೀಟಲ್ಲಿ ಕೂತ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅವನಿಗೆ. ಅದರಲ್ಲೂ ಕಾರಲ್ಲಿ ಮುಂದೆಗಡೆ ಕೂತ್ಕೊಂಡು ಹೋಗ್ಬೇಕು ಅವನು. ನನ್ನ ಜೊತೆ ಜಗಳ ಮಾಡ್ತಾನೆ ಮುಂದೆ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು. ಮೈನ್ ರೋಡ್ ಎಂಟ್ರಿ ಆಗ್ತಾ ಫುಲ್ ಬೆಳಕಾಗ್ತು. ನೋಡ್ತಾ ಇರ್ಬೋದು, ಫುಲ್ ಮಂಜು ಕಾಣಿಸ್ತಾ ಇರಲಿಲ್ಲ. ಈ ಕ್ಯಾಮ್ರಾಗೆ ಸ್ವಲ್ಪ ನಿಮಗೆ ಲೈಟಾಗಿ ಕಾಣಿಸ್ತಾ ಇರ್ಬೋದು. ಆದರೆ ಅಲ್ಲಿ ಫುಲ್ಲು ಅಂದರೆ ಫುಲ್ಲು ಮಂಜಿತ್ತು. ಹೊರಟ್ವಿ, ಹೋಗಿ ತಲುಪಿದ್ವಿ. ನನ್ನ ಮಗ ಅಷ್ಟರಲ್ಲಿ ಮನ್ಕೋಬಿಟ್ಟ. ಆಡ್ತಾ ಹಂಗೆ ಮನ್ಕೋಬಿಟ್ಟ. ನೋಡ್ತಾ ಇರ್ಬೋದು ನನ್ನ ಮಗ ಮನ್ಗಿರೋದು. ತುಂಟ ಅವನು. ಬಂದು ಅಲ್ಲಿ ಹೂವು ತೊಗೊಳ್ಳೋಣ ಅಂತ ಬೆಸೂರಲ್ಲಿ ಸಿಟಿಲಿ ಇಳಿಸಿದ್ವಿ. ಅಲ್ಲಿ ನಿಲ್ಲಿಸಿ ಬೇಕಾಗಿರೋ ಪೂಜೆ ಸಾಮಾನು ಹೂವು ಎಲ್ಲ ತೊಗೊಂಡು ನಮ್ಮೂರು ಸಿಕ್ತು. ಹೊರಟಿ ನಮ್ಮೂರ ಕಡೆ. ಇದೇ ನಮ್ಮೂರು, ಗೊಲ್ಲು ದೊಡ್ಡಿ ಅಂತ ಹೇಳ್ಬಿಟ್ಟು. ನನ್ನ ಮಗುಗೆ ಖುಷಿ. ಇದು ಬಂದು ನಮ್ಮ ಹಸ್ಬೆಂಡ್ ಊರು. ಚಿಕ್ಕ ತಾತನ್ನ ಮಾತಾಡ್ಸ್ತಾ ಇದ್ದಾನೆ ನೋಡಿ ಇವಾಗ. ಇವರು ನಮ್ಮ ಚಿಕ್ಕ ಮಾವ. ಹಾಯ್ ಸಿಕ್ತ, ಹಾಯ್ ಮಾಡಿ, ಹಾಯ್ ಮಾಡು. ಊರು ಸಿಕ್ತು. ನಾವು ಹೋಗೋಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ಹೊರಗಡೆ ನಿಂತಿದ್ರು. ಅಂದರೆ ನಮ್ಮಮ್ಮ, ನನ್ನ ಅಮ್ಮ ಅಂತಲೇ ಕರೆಯೋದು ನಮ್ಮ ಅತ್ತೆನ. ಅವರೇ ನಮ್ಮಮ್ಮ, ಅತ್ತೆ. ಇದೇ ನಮ್ಮನೆ ಎಂಟ್ರೆನ್ಸ್, ಇದೇ ನಮ್ಮನೆ. ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹೋಗೋಷ್ಟರಲ್ಲಿ ಹೋಗಿ ಪೂಜೆ ಮಾಡ್ಬಿಟ್ಟು ಹೊರಡೋದೇ ಬಾಕಿ ಇತ್ತು. ತುಂಬ ಲೇಟ್ ಆಗಿಬಿಡ್ತು ಇವತ್ತು. ಸಂಡೇ ಅಂತ ಅಂದ್ಬಿಟ್ಟು ಅಮ್ಮ ಪೂಜೆ ಬೇಗ ಮಾಡಿದ್ರು. ನಾವು ಬರೋಷ್ಟರಲ್ಲಿ ಫುಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ. ಇದು ಚಿಕ್ಕೋನಹಳ್ಳಿ, ಇದು ನನ್ನ ತಂದೆ ಊರು. ಇದೇ ದಂಡಿನೇಶ್ವರಿ ಅಂತ ಹೇಳ್ಬಿಟ್ಟು ಇದೇ ದೇವರ ಹರಕೆ ತೀರ್ಸೋಕ್ಕೆ ಅಂತ ಬಂದಿದ್ವಿ. ಬಂದು ಹರಕೆ ಎಲ್ಲ ತೀರ್ತು. ಹಾಗೆ ಹೊಸ ಗಾಡಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಕೊಡಿ ಅಂತ ಹೇಳಿದ್ವಿ. ಕಾರ್ಗೆ ಪೂಜೆ ಎಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ. ಇದು ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು ನೋಡ್ಬೋದು. ಇದೆಲ್ಲ ಫುಲ್ಲು ನನ್ನ ಮಗನೇ ವಿಡಿಯೋ ಮಾಡಿರೋದು. ಅವ್ರ ಅಜ್ಜಿಗೆ ರೇಗಿಸ್ತಾ ಇದ್ದಾನೆ. ಅಂದರೆ ಇವರೇ ನಮ್ಮ ಅಮ್ಮ. ರೇಗಿಸ್ತಾ ಇದ್ದಾನೆ ನೋಡಿ. ನಮ್ಮ ತಾಯಿ ಇವರು ಕಡಿ ಅಂತ ಹೇಳ್ತಾ ಇದ್ದಾರೆ. ತಂಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿ ನನ್ನ ಚಿಕನ್ ಸಾರು ಮಾಡೋಕ್ಕೆ ಅಂತಂದ್ಬಿಟ್ಟು ಒಲೆ ಹಾಕಿದ್ವಿ. ನಮ್ಮಮ್ಮ ಒಲೆ ಹಾಕ್ತಿದ್ರು. ಬೇಗ ಆಗಲಿ ಅಂತ ಅಂದ್ಬಿಟ್ಟು ನನ್ನ ತಂಗಿ ರೇಗಿಸ್ತಾ ಇದ್ದಾಳೆ ನೋಡಿ. ಅವಳು ನನ್ನ ತಂಗಿ ರೇಗಿಸೋದು. ಅಯ್ಯೋ, ಕಣ್ಣೀರು ಸೂಸ್ಕೊಂಡು ಅಡುಗೆ ಮಾಡ್ತಿದ್ದಾಳೆ ಫ್ರೆಂಡ್ ನೋಡಿ. ಫ್ರೆಂಡ್ ನಿಮಗೂ ಬೇಕಾದ್ರೆ ಹೇಳಿ, ಫ್ರೆಂಡ್ ಮಾಡಿಕೊಡ್ತಾಳೆ. ನನ್ನ ರೇಗಿಸಿದ್ಲು. ಇಲ್ಲಿ ಬಂದು ನಮ್ಮ ಅಕ್ಕ ರೇಗಿಸ್ತಾ ಇದ್ದಾಳೆ. ಇದು ಬಾಯ್ಲರ್ ಕೋಳಿ ಫ್ರೆಂಡ್. ಚಿಕನ್ ಗ್ರೇವಿ ಮಾಡ್ತಿದ್ದಾಳೆ ಫ್ರೆಂಡ್. ನಮ್ಮ ಅಕ್ಕ ಸಕ್ಕತ್ತಾಗಿ ಮಾಡ್ತಾಳೆ ಫ್ರೆಂಡ್. ಫುಲ್ ಎಂಜಾಯ್ ಮಾಡ್ಕೊಂಡ್ವಿ. ಅಲ್ಲಿಂದ ಬಂದ್ವಿ. ಅಲ್ಲಿಂದ ಒಟ್ಟು ಬರೋಷ್ಟರಲ್ಲಿ 8 o'clock ಆಯಿತು.
ಐದು ಮಂದಿ ಫ್ರೆಶ್ ಅಪ್ ಆಗಿ ನನ್ನ ಮಗನೂ ಊಟ ಬೇಡ ಅಂತ ಹೇಳ್ದ, ನನ್ನ ಹಸ್ಬೆಂಡು ಊಟ ಬೇಡ ಅಂತ ಹೇಳಿದ್ರು. ಅಲ್ಲಿ ಬಂದಿರೋದಕ್ಕೂ ಅದಕ್ಕೂ ತುಂಬ ತಲೆನೋಯ್ತಾಯಿತ್ತು. ಕಾಫಿ ಮಾಡು ಅಂತ ಹೇಳಿದ್ರು. ಕಾಫಿಗಿಟ್ಟು ಫುಲ್ ಫ್ರೆಶ್ ಆಗಿ ಫುಲ್ ಸುಸ್ತಾಗಿತ್ತು. ಕಾಫಿಗಿಟ್ಟು ಕಾಫಿ ಮಾಡಿ ನಾನು ನಮ್ಮ ಹಸ್ಬೆಂಡು ಕುಡಿದ್ವಿ. ಕಾಫಿ ಕುಡಿದು ಇಲ್ಲಿಗೆ ನಮ್ಮ ಚಾನಲ್ನ ಎಂಡ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.